ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚ ವಿದ್ಮೇಷ್ಟಪತ್ನಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ. ಮೊದಲನೇದಾಗಿ ಏನು ಅಂತಂದರೆ ಶತ್ರು ಬಾಧೆ. ಎಂಥ ಶತ್ರುಗಳನ್ನಾದರೂ ಕೂಡ ಸಂಪೂರ್ಣವಾಗಿ ಸಂಹಾರ ಮಾಡುವಂಥ ಒಂದು ಅದ್ಭುತವಾದ ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಅದನ್ನು ಏನು ಅಂತ ನಾವು ತಿಳ್ಕೊಳ್ಳೋಣ. ಗೊತ್ತಲ್ಲ, ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ಈ ಒಂದು ತಂತ್ರವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಜೊತೆಗೆ ಈ ಮಂತ್ರವನ್ನು ಕೂಡ ಹೇಳಲೇಬೇಕು. ಮಂತ್ರ ಇಲ್ಲದೆ ತಂತ್ರ, ಈ ಒಂದು ತಂತ್ರಕ್ಕೆ ವರ್ಕ್ ಆಗೋದಿಲ್ಲ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 nights 3 days. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರುವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ, ಗೊತ್ತಲ್ಲ, ಅದಕ್ಕೋಸ್ಕರ ಅದನ್ನು ಮಾಡಿ ಹೇಳ್ಕೊಡ್ತೀನಿ. ಒಂದಲ್ಲ 3 ಸರಿ ಹೇಳ್ತೀನಿ ನೋಡಿ. ಶತ್ರು ಬಾಧೆ ಏನಕ್ಕೆ ನಿವಾರಣೆ? ಒಂದು ಒಳಗಡೆ ಇರುವಂಥ ಶತ್ರು, ಒಂದು ಹೊರಗಡೆ ಇರುವಂಥ ಶತ್ರು. ಆ ಹೊರಗಡೆ ಇರುವಂಥ ಶತ್ರು 2 ಜೊತೆಲೇ ಇರ್ತಾನೆ, ನಿಮ್ಗೆ ತೊಂದರೆ ಕೊಡ್ತಾನೆ. ಮತ್ತು ಇನ್ನೊಬ್ರಿಗೆ ಹೇಳ್ಕೊಟ್ಟು ಮಾಡ್ತಾನೆ. ಇನ್ನೊಬ್ಬ ನೇರವಾಗಿ ಬಂದು ನಿಮಗೆ ತೊಂದರೆ ಕೊಡ್ತಾನೆ. ಆದರೆ ನಮ್ಮ ಒಳಗಿನ ಶತ್ರು ಯಾವುದು ಅಂದರೆ ಸೋಮಾರಿತನ, ಬೇಜಾರು, ಚಿಂತೆ ಮತ್ತು ದಡ್ಡತನ, ನಮ್ಮಲ್ಲೇ ಇರುವಂಥ ಕೆಟ್ಟ ಗುಣಗಳು, ಇದೆಲ್ಲವೂ ಕೂಡ ನಮ್ಮ ಒಂದು ಶತ್ರುವೇ. ಈ ಒಂದು ತಂತ್ರವನ್ನು ಮಾಡೋದ್ರಿಂದ ನಮ್ಮ ಒಳಗಿನ ಶತ್ರು ಮತ್ತು ಹೊರಗಿನ ಶತ್ರುಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಸಂಪೂರ್ಣವಾಗಿ ಶತ್ರು ಸಂಹಾರ ತಂತ್ರ ಮತ್ತು ಮಂತ್ರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರುಂಚಿತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಏನು ಅಂತಂದರೆ ಶತ್ರುಗಳು ಏನು ಅಂತಂದರೆ ಬರ್ತಾ ನೀವು ಸೈಲೆಂಟಾಗಿತ್ತು ಅಂದರೆ ತೊಂದರೆ ಆಗ್ತಾರೆ. ನಿಮ್ಮಲ್ಲಿರುವಂಥ ನೆಗೆಟಿವ್ ಅಂದರೆ ನೀವು ಎಷ್ಟೇ ರಫ್ ಆಗಿದ್ದರೂ ಕೂಡ ಶತ್ರುವಿನ ಕಣ್ಣಿಗೆ ನಿಮ್ಮಲ್ಲಿ ವೀಕ್ನೆಸ್ ಇತ್ತು ಅಂತಂದರೆ, ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ನೀನು ಏನೇನು ಅಲ್ಲ. ಯಾಕಂದರೆ ನಿಮ್ಮನ್ನು ಭಯ ಪಟ್ಕೊಂಡು ಭಾಳಷ್ಟು ಜನ ದೂರ ಇರ್ತಾರೆ, ತೊಂದರೆ ಕೊಡೋಕ್ಕೋಗಲ್ಲ. ನಿಮ್ಮಲ್ಲಿ ಏನೋ ತೊಂದರೆ ಇದೆ, ಇವನೇನು ಪ್ರಯೋಜನ ಇಲ್ಲ, ಏನು ಮಾಡೋಕ್ಕೂ ಕೆಪಾಸಿಟಿ, ಇವನು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ, ಹೊಡೆಯೋಕ್ಕಾಗಲ್ಲ ಅಂತ ತಿಳ್ಕೊಂಡು ತೊಂದರೆ ಕೊಡ್ತಾರೆ. ಈಗ ಕಾಡಲ್ಲಿ ಮರ ಕಡಿಯೋನು ಏನು ಮಾಡ್ತಾನೆ, ನೆಟ್ಟಿಗಿರೋ ಮರ ಮಾತ್ರ ಕಂಡಿಡ್ತೀನಿ. ಸೊಟ್ಟಗಿರೋಂಥದ್ದು ಕಟ್ ಮಾಡಿಕೊಂಡು ಹೋಗೋದಿಲ್ಲ. ಗೊತ್ತಾಯ್ತಲ್ಲ? ಅಂದರೆ ಆತನ ಒಂದು ಕಣ್ಣಿಗೆ ನೆಗೆಟಿವೇ ಕಾಣಿಸ್ತಾ ಇರುತ್ತೆ. ಮತ್ತು ನಿಮ್ಮಲ್ಲಿರುವಂಥ ಸಣ್ಣ ವೀಕ್ನೆಸ್ಸೇ ಒಂದು ದೊಡ್ಡದಾಗಿ ಕಾಣುತ್ತೆ, ನೆಗೆಟಿವ್ ಎನರ್ಜಿ ಜಾಸ್ತಿ ಇತ್ತು ಅಂತಂದಾಗ. ಅದಕ್ಕೋಸ್ಕರ ಈ ತಂತ್ರವನ್ನು ಮಾಡಬೇಕು. ಯಾವ ಒಂದು ತಂತ್ರ ಅಂತಂದರೆ ನೋಡಿ, ಏನಿಲ್ಲ, ತುಂಬ ಸರಳವಾಗಿರುವಂಥದ್ದು. ಒಂದು A4 ಸೈಜಲ್ಲಿರೋಂಥ ಒಂದು ಹಾಳೆಯನ್ನು ತೆಗೆದುಕೊಳ್ಳಿ. ಆ ಹಾಳೆಯನ್ನು ತೆಗೆದುಕೊಂಡು ನೀವೇನು ಮಾಡಬೇಕು, ನಿಮ್ಮ ಶತ್ರುವನ್ನು ದೊಡ್ಡದಾಗಿ ಹೆಸರು ಬರೀರಿ. ರೆಡ್ ಸ್ಕೆಚ್ ಪೆನ್ನಲ್ಲಿ ಬರೀರಿ. ಅದರಲ್ಲಿ ಬರೆದುಬಿಟ್ಟು ಅವನ ಹೆಸರನ್ನ 3 ಸರಿ ಬರೀರಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು, ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ, ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ. ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು
ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಳ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡ್ತೀನಿ. ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ. ಸರಿ ಇಲ್ಲ, 7 ಸರಿ ಬರಿ, 7 ಸರಿ ಬರೆದು ರಾಂಗ್ ಹಾಕಿ ಕಟ್ ಮಾಡಿ ಹಿಂಗೆ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಹತ್ತಿ ಇರುತ್ತಲ್ಲ, ಹತ್ತಿನ ತೆಗೆದುಕೊಂಡು ಅದ್ರ ಒಳಗಡೆ ಹಾಕಿ. ಆಮೇಲೆ ರಕ್ತಚಂದನ ಸಿಗುತ್ತೆ, ಆ ರಕ್ತಚಂದನ ಅದ್ರ ಒಳಗಡೆ ಹಾಕ್ಬಿಟ್ಟು ನೀವೇನು ಮಾಡಬೇಕು, ಆ ಪೇಪರ್ನ ಮಡಿಸ್ಬೇಕು ಅಥವಾ ಉಂಡೆ ಕಟ್ಟಬೇಕು. ಉಂಡೆ ಕಟ್ಬಿಟ್ಟು ಕೈಯಲ್ಲಿ ಇಟ್ಕೋಬೇಕು. ಕೈಯಲ್ಲಿ ಇಟ್ಕೊಂಡು ನೀವೇನು ಮಾಡಿ ಅಂತಂದರೆ ಈ ಒಂದು ಮಂತ್ರವನ್ನು ಎಷ್ಟು ಸರಿ ಹೇಳ್ತಿರೋ ಅಷ್ಟು ಸರಿ, ಮಿನಿಮಮ್ 48 ಟೈಮ್ಸ್ ಹೇಳಬೇಕು. ಡೇಟ್ಸ್ ಅಲ್ಲ, ಟೈಮ್ಸ್. ಆಮೇಲೆ 208 ಸರಿ ಅಂದರೆ ಬೇಗ ಶತ್ರು ದೂರ ಆಗಿಬಿಡ್ತಾನೆ, ಶತ್ರು ಸಂಹಾರ ಆಗಿಬಿಡ್ತಾನೆ. ನಿಮ್ಮ ತಂಟೆಗೆ ಬರಲ್ಲ, ನಿಮ್ಮ ಏನು ತಿರುಗೂ ನೋಡಲ್ಲ. ಯಾವುದು ಆ ಒಂದು ಮಂತ್ರ ಅಂತ ನಾವು ಹೇಳೋದಾದರೆ ನಿಧಾನಕ್ಕೆ 3 ಸರಿ ಹೇಳ್ತೀನಿ, ಬರ್ಕೊಳ್ಳಿ. ಓಂ ರಾಕ್ಷಸೇಸಾಯ ವಿದ್ಮಹೇ ಬಲರಾಜಾಯ ಧೀಮಹಿ ತನ್ನೋ ಮೂಷಕ ಪ್ರಚೋದಯಾತ್. ಗೊತ್ತಲ್ಲ, ಇನ್ನೊಂದು ಸರಿ ಹೇಳ್ತೀನಿ. ಓಂ ರಾಕ್ಷಸೇಸಾಯ ವಿದ್ಮಹೇ ಬಲರಾಜಾಯ ಧೀಮಹಿ ತನ್ನೋ ಮೂಷಕ ಪ್ರಚೋದಯಾತ್. ಇನ್ನೊಂದು ಸರಿ ಹೇಳ್ತೀನಿ, ಕೇಳ್ಕೊಳ್ಳಿ. ಓಂ ರಾಕ್ಷಸೇಸಾಯ ವಿದ್ಮಹೇ ಬಲರಾಜಾಯ ಧೀಮಹಿ ತನ್ನೋ ಮೂಷಕ ಪ್ರಚೋದಯಾತ್ ಅಂತ ಕೈಯಲ್ಲಿ ಇಟ್ಕೊಂಡು 108 ಸರಿ ಹೇಳಿ ಅದನ್ನು ಹೊರಗಡೆ ತೆಗೆದುಕೊಂಡಾಗ ನೀವು ಶತ್ರು ಸಂಪೂರ್ಣವಾಗಿ ಸಂಹಾರ ಆಗಲಿ ಅಂತ ಅದನ್ನು ಬೆಂಕಿ ಕಡ್ಡಿ ಹಚ್ಚಿ ಅದನ್ನು ಬೆಂಕಿ ಹಚ್ಬಿಡಿ, ಸುಟ್ಟಾಕಿ ಸಾಕು. ಯಾವ ರೀತಿ ನಿಮ್ಮ ಶತ್ರುಗಳು ಇದಾಗುತ್ತೆ ಅಂತ. ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ನೀವು ನೋಡಿ, ಅಷ್ಟೇ ಸೈಲೆಂಟ್ ಆಗಿಬಿಟ್ಟು ತಣ್ಣಗಾಗ್ಬಿಡ್ತಾರೆ, ನಿಮಗೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ, ಅಷ್ಟು ಅದ್ಭುತವಾಗಿ ಚೆನ್ನಾಗುತ್ತೆ ಮೊದಲ. ಇದು ವಿಶೇಷವಾದಂಥ ಒಂದು ತಂತ್ರ. ಮತ್ತು ಯಾರಿಗೆ ಶತ್ರು ಬಾಧೆಗಳು ಜಾಸ್ತಿ ಇದೆಯೋ ಅಂಥವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ನೀನು ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ